ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕುಂದಾನಗರಿಯಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಅಂಗವಾಗಿ ಬಸವೇಶ್ವರ ಜಯಂತಿ ಉತ್ಸವ ಮಂಡಳದಿಂದ ಭವ್ಯ ಶೋಭಾಯಾತ್ರೆ. ಬಸವೇಶ್ವರ ಹಾಗೂ ಶರಣರ ಭಾವಚಿತ್ರಗಳ ಮೆರವಣಿಗೆ, ಗೊಂಬೆ ಕುಣಿತ, ಕಥಕಳಿ ನೃತ್ಯ ಉತ್ಸವಕ್ಕೆ ಮೆರುಗು ನೀಡಿದವು. ವಚನಕಾರರು, ಶರಣರ ವೇಷಧಾರಿಗಳು ಸಾರ್ವಜನಿಕರನ್ನು ಆಕರ್ಷಿಸಿದವು. ನಗರದ ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ ಅವರು ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಮೆರವಣಿಗೆಗೆ ಚಾಲನೆ ನೀಡಿದರು. ಲಿಂಗಾಯತ ಸಂಘಟನೆಯ ರತ್ನಪ್ರಭಾ ಬೆಲ್ಲದ್ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಮೆರವಣಿಗೆಯಲ್ಲಿ ವೀರಗಾಸೆ, ಕರಡಿ ಮಜಲು, ನಂದಿಕೋಲ ಕುಣಿತ ಹಾಗೂ ವಿವಿಧ ವಾದ್ಯ ಮೇಳಗಳು ಭಾಗವಹಿಸಿ ಮೆರುಗು ತುಂಬಿದವು. ಶರಣರ ರೂಪಕಗಳನ್ನೊಳಗೊಂಡ ಸ್ತಬ್ಧ ಚಿತ್ರ ಮೆರವಣಿಗೆ ಗಮನ ಸೆಳೆಯಿತು. ಬಸವ ಜಯ ಘೋಷ ವಚನಗಳ ಘೋಷಣೆಗಳು ಮೊಳಗಿದವು. ನಾಟ್ಯ ಲೋಕ ಕಲಾ ತಂಡದ ಗೊಂಬೆ ಕುಣಿತ, ಕಥಕಳಿ ನೃತ್ಯ ಉತ್ಸವಕ್ಕೆ ಮೆರುಗು ನೀಡಿದವು. ಶನಿವಾರ ಕೂಟ, ಗಣಪತಿ ಗಲ್ಲಿ, ಕಂಬಳಿ ಕೂಟ, ಮಾರುತಿ ಗಲ್ಲಿ, ಕಿರ್ಲಕೋಳ ರಸ್ತೆ, ಬಾಲಾಜಿ ವೃತ್ತದಿಂದ ಲಿಂಗರಾಜ್ ಮೈದಾನದವರೆಗೆ ನಡೆದ ಮೆರವಣಿಗೆಯಲ್ಲಿ ಬಸವಣ್ಣನವರ ವಚನಗಳು, ಅವರ ಸಾಧನೆಗಳನ್ನು ಕೊಂಡಾಡುವ ಗೀತೆಗಳು ಅನುಸರಿಸಿದವು. ಈ ಒಂದು ಮೆರವಣಿಗೆಯಲ್ಲಿ ಶಟಸ್ಥಳ ಬನ್ಮಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ್, ಮೃಣಾಳ್ ಹೆಬ್ಬಾಳಕರ್, ಶಾಸಕ ರಾಜು ಶೇಟ್, ಪಾಲಿಕೆ ಸದಸ್ಯ ರಾಜಶೇಖರ್ ಡೋನಿ, ಮಹಂತೇಶ್ ಕವಟಗಿಮಠ್, ಶಿವಾನಂದ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ.